ದೇಹಾಪದಿ ಕಾಲವನ್ನು ಪ್ರಪಂಚ ಜನಾದಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕದಿ ಮೇಲಬೀತಿ ನಮಸ್ಕಾರಕ್ಕೆ ಬ್ರಹ್ಮ ಚೈತನ್ಯ ಸದ್ಗುರುನಾಥ ಮಹಾರಾಜ ಕಿ ಜೈ ಜೈ ಯೋಗಿ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ 37 ವರ್ಷಗಳಿಂದ ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸದ್ಗುರುಗಳ ಪುಣ್ಯತಿಥಿ ಆರಾಧನಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಇದು ಎಲ್ಲರಿಗೂ ಕೇವಲ ತಿಳಿದ ವಿಷಯ ಅಲ್ಲ, ಎಲ್ಲರಿಗೂ ಒಂದೇನು ಅಂತಂದ್ರೆ ಒಂದು ನಿಜವಾಗಿಯೂ ಏನು ಭಾಗ್ಯದ ಒಂದು ಲಕ್ಷಣ. ಭಾಗ್ಯದ ಒಂದೇನು ಅಂತಂದ್ರೆ ಮುಖ್ಯವಾಗಿ ಸದ್ಗುರುಗಳ ಒಂದು ಈ ಒಂದು ಪುಣ್ಯತಿಥಿ ಆರಾಧನಾ ಮಹೋತ್ಸವ ಏನದನ್ನು ನಮ್ಮೆಲ್ಲರಿಗೂ ಒಂದು ಅತ್ಯಂತ ಆದ್ರೆ ಅದೇ ರೀತಿ ಈ ವರ್ಷನೂ ನಾವು ಆಚರಿಸುವ ಒಂದು ಉತ್ಸಾಹದಲ್ಲೇ ಇದ್ವಿ, ವಿಚಾರದಲ್ಲೇ ಇದ್ವಿ. ಅದೇ ರೀತಿಯಾಗಿ ಆ ರೀತಿಯಾಗಿರ್ತಕ್ಕಂತಹ ಒಂದು ಅಪೇಕ್ಷಾನು ಇತ್ತು, ಕಲ್ಪನಾನು ಇತ್ತು. ಬೇರೆ ಯಾವ ಕಲ್ಪನೆಯನ್ನು ಮಾಡದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಕಸ್ಮಾತ್ತಾಗಿ ಕಳೆದ ಮಾರ್ಚ್ 24ನೇ ತಾರೀಕಿನಿಂದ ಈ ಒಂದು ಕೊರೋನಾ ಮಹಾಮಾರಿಯ ಒಂದು ಪ್ರಕೋಪದಿಂದಾಗಿ ಎಲ್ಲಾ ಕಡೆಗೂ ಏನಾಯಿತು ಅಂದ್ರೆ ದೇವಸ್ಥಾನಗಳು, ಮಠಗಳು, ಆಶ್ರಮಗಳು, ಯಾವುದೇ ಸಂಘ ಸಂಸ್ಥೆಗಳನ್ನ ಅನಿವಾರ್ಯವಾಗಿ ಅರ್ಥಾತ್ ಏನು ಅಂದ್ರೆ ಶಾಸನಕ್ಕೆ ಅನುಸಾರವಾಗಿ ಬಂದಿಡಬೇಕಾಗಿ ಬಂತು. ಆದ್ದರಿಂದ ಅಂದಿನಿಂದ ಇಂದಿನವರೆಗೂ ನಮ್ಮ ಸದ್ಗುರುಗಳ ದಿವ್ಯ ಸಾನ್ನಿಧ್ಯ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಮಂದಿರದ ಪರಿಸರ ಚೈತನ್ಯಾಶ್ರಮವನ್ನು ಸಹಿತ ನಾವು ಅನಿವಾರ್ಯವಾಗಿ ಭಕ್ತರಿಗೆ ಪ್ರವೇಶಕ್ಕೆ ಶಕ್ಯವಾಗದೇ ಇರುವ ಹಾಗೆ ನಾವು ಅನಿವಾರ್ಯವಾಗಿ ಏನ್ ಮಾಡ್ಬೇಕಾಗಿ ಬಂದಿದೆ ಅಂದ್ರೆ ಬಾಗಿಲನ್ನು ಹಾಕೊಂಡಿರ್ಬೇಕಾಗಿ ಬಂದಿದೆ. ಆದ್ರೂ ನಾವು ಅಂದಿನ ಇಂದಿನ ತನಕ ನಮ್ಮ ಇಲ್ಲಿಯ ಒಂದು ಸಂಪ್ರದಾಯಕ್ಕನುಸಾರವಾಗಿ ನಾವು ಏನು ಒಂದು ಯಾವ ನಿತ್ಯ ನೈಮಿತ್ತಿಕ ಉಪಾಸನೆಗಳನ್ನ ಉತ್ಸವಾದಿಗಳನ್ನ ಆಚರಿಸಿಕೊಂಡು ಬರ್ತಾ ಇದ್ದೀವೋ 37 ವರ್ಷಗಳಿಂದ ಅವನು ನಾವು ಒಳಗಿದ್ದವರು ಅಷ್ಟೇ ಆಶ್ರಮದಲ್ಲಿದ್ದವರು, ಸಾಧಕರು, ಸೇವಕರು, ಭಕ್ತರು ಎಲ್ಲರೂ ಕೂಡ್ಕೊಂಡು ಅತ್ಯಂತ ಒಂದೇನು ಅಂತಂದ್ರೆ ನಿಷ್ಠೆಯಿಂದ ಒಂದು ಅರ್ಥಾತ್ ಏನು ಒಂದು ಭಕ್ತಿ ಭಾವದಿಂದ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಯಥಾವತ್ತಾಗಿ. ಅದೇ ರೀತಿಯಾಗಿ ಅದು ಅರ್ಥಾತ್ ರಾಮನವಮಿ ಆಯಿತು, ಅದೇ ರೀತಿಯಾಗಿ ಮುಂದೆ ಪೂರ್ಣಿಮಾ ಆಯಿತು, ಮುಂದೆ ಕೃಷ್ಣ ಜನ್ಮಾಷ್ಟಮಿನೂ ಆಯಿತು, ಮೊನ್ನೆ ದತ್ತ ಜಯಂತಿ ಆಯಿತು, ದೀಪಾವಳಿ, ನವರಾತ್ರಿ, ಹೀಗೆ ಎಲ್ಲಾ ಒಂದು ಉತ್ಸವಗಳು ವಿಶೇಷ ಅರ್ಥಾತ್ ಏನು ಅಂದ್ರೆ ಕಾರ್ಯಕ್ರಮಗಳನ್ನೆಲ್ಲ ಆಚರಿಸಿಕೊಂಡು ಬಂದೀವಿ. ಈಗ ಮುಖ್ಯವಾಗಿ ಏನು ಅಂದ್ರೆ ನಾವು ಪ್ರತಿ ವರ್ಷ ಮುಖ್ಯವಾಗಿ ಆಚರಿಸಬೇಕಾಗಿರ್ತಕ್ಕಂತಹ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಪುಣ್ಯತಿಥಿಯ ಸಂದರ್ಭದಲ್ಲಿ ಸಹಿತ ನಮಗೆ ಏನ್ ಮಾಡ್ಲಿಕ್ಕೆ ಶಕ್ಯ ಆಗ್ತಾ ಇಲ್ಲ ಅಂದ್ರೆ ಈ ಒಂದು ಆಶ್ರಮದ ಬಾಗಿಲನ್ನು ತೆಗೆದು ಎಲ್ಲರಿಗೂ ಮುಕ್ತದ್ವಾರ ಮಾಡುವಂತಹ ಒಂದು ಪರಿಸ್ಥಿತಿ ಇಲ್ಲದೆ ಇರುವುದರಿಂದಾಗಿ ಇದನ್ನೂ ಸಹಿತ ನಾವು ಅನಿವಾರ್ಯವಾಗಿ ಆಶ್ರಮದೊಳಗನೆ ಆಚರಿಸಬೇಕು ಅನ್ನುವಂತಹದ್ದು ಏನು ಅಂದ್ರೆ ಕಾನೂನಿಗೆ ಅನುಸಾರವಾಗಿ, ಶಾಸನಿಗೆ ಅನುಸಾರವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯವಾಗಿ ಒದಗಿ ಬಂದಿದೆ. ಆದರೂ ಸಹಿತ ಒಂದು ಕಳಕಳಿಗೆ ಏನಿದೆ ಅಂದ್ರೆ ಪುಣ್ಯತಿಥಿ ದಿವಸವಾದರೂ ಭಕ್ತರಿಗೆ ಅರ್ಥಾತ್ ಏನು ಅಂದ್ರೆ ದೇಶಾದ್ಯಂತ ಇರ್ತಕ್ಕಂತಹ ಭಕ್ತರಿಗೆ ಪುಣ್ಯತಿಥಿ ದಿವಸವಾದ್ರೂ ಒಂದು ದರ್ಶನದ ಅವಕಾಶ ಆಗಲಿ ಅನ್ನುವಂತಹ ಒಂದು ಕಲ್ಪನೆಯಿಂದ ಅದನ್ನು ಸಹಿತ ಈ ವರ್ಷದ ಪುಣ್ಯತಿಥಿಯ ಅನ್ನು ಆಚರಿಸ್ತಾ ಇರುವಾಗೂ ಅದನ್ನು ಒಂದು ವಿಶೇಷವಾಗಿ ಅದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ಭಾವನೆಯಿಂದ ನಾವು ಅದಕ್ಕನುಸಾರವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮದ ರೂಪರೇಷೆಯನ್ನು ಹಾಕೊಂಡು ಈ ಒಂದು ಸದ್ಗುರುಗಳ ಪುಣ್ಯತಿಥಿ ಆರಾಧನಾ ಮಹೋತ್ಸವದ ಒಂದೇನು ಅಂತಂದ್ರೆ ಆಮಂತ್ರಣ ಪತ್ರಿಕೆಯನ್ನ ನಾವು ಈಗಾಗಲೇ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಮರ್ಪಣೆ ಮಾಡಿದ್ವಿ. ಅವರು ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಆಚರಿಸತಕ್ಕಂತಹ ಈ ಒಂದು ಅರ್ಥಾತ್ ಏನೊಂದು ಪುಣ್ಯತಿಥಿ ಆರಾಧನಾ ಮಹೋತ್ಸವವು ನಿಜವಾಗಿ ನಮ್ಮೆಲ್ಲರಿಗೂ ಅವರ ಸದ್ಗುಣ ಅನುಗ್ರಹವನ್ನು ಮಾಡಿಸ್ತಕ್ಕಂಥದ್ದು. ಆದರೆ ಅನಿವಾರ್ಯವಾಗಿ ನಾವು ಏನ್ ಮಾಡ್ಲಿಕ್ಕೆ ಶಕ್ಯ ಆಗ್ತಾ ಇಲ್ಲ ಅಂದ್ರೆ
7ನೇ ತಾರೀಕಿನವರೆಗೆ ಹೊರಗಿನಿಂದ ಯಾರಿಗೂ ದರ್ಶನದ ಅವಕಾಶ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಸಹಿತ 8ನೇ ತಾರೀಕು ಮಾರ್ಗಶೀರ್ಷವತ್ಯ ಅರ್ಥಾತ್ ದಶಮಿ ದಿವಸ ನಮಗೆ ಭಕ್ತರಿಗೆ ಅವಕಾಶ ಕೊಡುವಂತಹ ಒಂದು ನಾವು ಅರ್ಥಾತ್ ಏನು ಅಂದ್ರೆ ಒಂದು ಏರ್ಪಾಡು ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕನುಸಾರವಾಗಿ ಆಮಂತ್ರಣ ಪತ್ರಿಕೆಯನ್ನು ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಇಷ್ಟು ತನಕ ನಿಮಗೆ ಎಲ್ಲರಿಗೂ ಯಾಕೆ ಕೇಳಿದ್ದೆ ಅಂತಂದ್ರೆ ನಾವು ನೀವು ಎಲ್ಲರೂ ಸೇರಿ ಸದ್ಗುರುಗಳಿಗೆ ಪೂರ್ವಕವಾಗಿ ಆಮಂತ್ರಣವನ್ನು ಕೊಟ್ಟು ನಾವು ಅರ್ಥಾತ್ ಅವರ ಅನುಗ್ರಹದಿಂದ ನಾವು ಈ ಒಂದು ಪುಣ್ಯತಿಥಿ ಉತ್ಸವವನ್ನು ಆಚರಿಸೋಣ ಮತ್ತು ನಾವು ಅತ್ಯಂತ ಭಕ್ತಿಭಾವದಿಂದ ನಿಷ್ಠೆಯಿಂದ ಮತ್ತು ಅತ್ಯಂತ ಶ್ರದ್ಧೆಯಿಂದ ಈ ಒಂದು ಉತ್ಸವವನ್ನು ಆಚರಿಸಿ ನಾವೆಲ್ಲರೂ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅನ್ನುವಂತಹ ಒಂದು ಭಾವನೆಯಿಂದ ಈ ಪತ್ರಿಕೆಯನ್ನು ಈಗಾಗಲೇ ನಾನು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಸಮರ್ಪಣೆ ಮಾಡಿದ್ದೀನಿ. ಈಗಾಗಲೇ ಎಲ್ಲರಿಗೂ ಪ್ರಸಾದಕ್ಕಾಗಿ ತಡ ಆಗಿದ್ದು ಸಹಿತ ಇವತ್ತು ಪ್ರತಿಫಲ ಅರ್ಥಾತ್ ಏನು ಅಂದ್ರೆ ಇವತ್ತಿನಿಂದ ಉತ್ಸವ ಪ್ರಾರಂಭವಾಗಬೇಕಾದ್ದು. ಆದ್ದರಿಂದ ಇವತ್ತನೇ ಸಮರ್ಪಣೆ ಮಾಡುವುದು ದೊಡ್ಡ ಉಚಿತವಾಗಿರ್ತಕ್ಕಂಥದ್ದು ಅನ್ನುವಂತಹ ಭಾವನೆಯಿಂದ ತಡವಾದ ಬಡ್ಡಿಯಿಂದ ಇವತ್ತನೇ ನಾವು ಇದನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದ್ದೀವಿ. ಆದ್ರಿಂದ ಏನು ಇದರೊಳಗೆ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ, ವಿಚಾರವನ್ನ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಇಡ್ತಾ ಇದ್ದೀವಿ ಅನ್ನೋದನ್ನು ನಾನು ಇದನ್ನು ಓದ್ತೀನಿ. ಎಲ್ಲರೂ ನಾವೆಲ್ಲರೂ ಶ್ರವಣ ಮಾಡೋಣ. ಅದೇ ರೀತಿಯಾಗಿ ಈ ವಿಚಾರಗಳನ್ನ ಈ ಭಾವನೆಗಳನ್ನ ಈ ಒಂದೇನು ಅನ್ನೋದನ್ನು ಪ್ರಾರ್ಥನೆಯನ್ನು ನಾವೆಲ್ಲರೂ ಸದ್ಗುರುಗಳಲ್ಲಿ ಪ್ರಾರ್ಥಿಸುವುದರ ಮೂಲಕವಾಗಿ ಅವರ ಒಂದು ಅನುಗ್ರಹವನ್ನ ನಾವು ಪಡ್ಕೊಂಡು ಅಂತ ತಿಳ್ಕೊಂಡು ಹೇಳಿ ಇದನ್ನು ನಾನು ಓದ್ತಾ ಇದ್ದೀನಿ. ಶ್ರೀರಾಮ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಗೋದಾವರೇಕರ ಮಹಾರಾಜರ 107ನೇ ಪುಣ್ಯತಿಥಿ ಆರಾಧನಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ. ಮಾರ್ಗಶೀರ್ಷ ಕೃಷ್ಣ ಪ್ರತಿಪದೆ ಗುರುವಾರ ದಿನಾಂಕ 31/12/2020 ಮಾರ್ಗಶೀರ್ಷ ಕೃಷ್ಣ ದಶಮಿ ಶುಕ್ರವಾರ ದಿನಾಂಕ 8/1/2021 ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಗೋದಾವರೇಕರ ಮಹಾರಾಜ್ ಸ್ಥಿರಪಾದಕಾಶ್ರಮ ಚೈತನ್ಯಾಶ್ರಮ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ. ಶ್ರೀರಾಮ ಸಮರ್ಥ ಶ್ರೀ ಸದ್ಗುರು ನಿತ್ಯಮಹಂ ನಮಾಮಿ. ನಾವು ಎಲ್ಲಾ ಸದ್ಭಕ್ತರಿಗೆ ಕಳಿಸ್ತಕ್ಕಂಥ ಪತ್ರಿಕೆಯನ್ನೇ ಸದ್ಗುರು ಸಾನ್ನಿಧ್ಯದಲ್ಲಿ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಆದ್ರಿಂದ ನಾವು ಎಲ್ಲಾ ಸದ್ಭಕ್ತರಿಗೆ ಬರೀತಾ ಇರುವ ಪತ್ರಿಕೆ ಇದು. ಅದನ್ನೇ ನಾವು ಸದ್ಗುರು ಸಮರ್ಪಣೆ ಮಾಡ್ತಾ ಇದ್ದೀವಿ. ಆದ್ರಿಂದ ಸಪ್ರೇಮ ನಮಸ್ಕಾರಗಳು. ಭರತ ಲಕ್ಷ್ಮಣ ಶತ್ರುಘ್ನ ಹನುಮತ್ ಸಮೇತ ಶ್ರೀ ಸೀತಾರಾಮಚಂದ್ರರ ಕೃಪೆಯಿಂದ ಅದೇ ರೀತಿ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಗೋದಾವರೇಕರ ಮಹಾರಾಜರ ಮಹದನುಗ್ರಹದಿಂದ ಹಾಗೂ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಕಳೆದ 37 ವರ್ಷಗಳಿಂದ ನಾಮಸ್ಮರಣೆ, ನಿತ್ಯ ನೈಮಿತ್ತಿಕ ಉಪಾಸನೆ, ಉತ್ಸವಾದಿಗಳು, ಅದೇ ರೀತಿ ಅನ್ನದಾನ, ಗೋ ಸಂರಕ್ಷಣೆ ಹಾಗೂ ಆಧ್ಯಾತ್ಮಿಕ ವಾಂಗ್ಮಯ ಪ್ರಸಾರ ಕಾರ್ಯವು ಅವ್ಯಾಹತವಾಗಿ ನಡೆದಿರುವುದು ಸರ್ವವಿದಿತವೇ ಇರುತ್ತದೆ. ಕಳೆದ 8-9 ತಿಂಗಳುಗಳಿಂದ ಕೊರೋನಾ ಮಹಾಮಾರಿಯ ಪ್ರಕೋಪದಿಂದ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮಾನವ ಸಮಾಜವು, ಮನುಷ್ಯ ಸಮಾಜವು ತತ್ತರಿಸಿ ಹೋಗಿರುತ್ತದೆ. ಅದೇ ರೀತಿ ಇದರ ಪ್ರಭಾವ ನಮ್ಮ ದೇಶದಲ್ಲಿಯೂ ಅತ್ಯಂತ ತಾಪದಾಯಕವಾಗಿರುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ದೇಶದಲ್ಲಿಯ ಪ್ರತಿಯೊಂದು ಕ್ಷೇತ್ರದಲ್ಲಿಯ ಚಟುವಟಿಕೆಗಳು ಅಸ್ತವ್ಯಸ್ತವಾಗಿರುತ್ತವೆ. ಅದೇ ರೀತಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯ ಚಟುವಟಿಕೆಗಳು ಅತ್ಯಂತ ಶಿಥಿಲವಾಗಿರುತ್ತವೆ. ಮಂದಿರಗಳು, ಮಠಗಳು, ಆಶ್ರಮಗಳು ಕಳೆದ 8-9 ತಿಂಗಳುಗಳಿಂದ ಬಾಗಿಲು ಮುಚ್ಚಿದವುಗಳಾಗಿ ಆ ಮಂದಿರಗಳಲ್ಲಿ, ಆಶ್ರಮಗಳಲ್ಲಿ ಅಥವಾ ಮಠಗಳಲ್ಲಿ ನಡೆಯುವ ಉಪಾಸನೆ ಹಾಗೂ ಉತ್ಸವಾದಿಗಳು ಒಳಗೆ ಇರುವವರಷ್ಟೇ ಆಚರಿಸುವ ಪರಿಸ್ಥಿತಿ ಉಂಟಾಗಿರುವುದರಿಂದ ಅದಕ್ಕನುಸಾರ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸ್ಥಿರಪಾದಕ ಮಂದಿರವುಳ್ಳ ಚೈತನ್ಯಾಶ್ರಮವು ಕೂಡ ಮಾರ್ಚ್ 24ರಿಂದ ಬಾಗಿಲು ಹಾಕಿದ್ದಾಗಿದೆ. ಶ್ರೀ ಸದ್ಗುರು ಸಾನ್ನಿಧ್ಯ ನಡೆಯುವ ಎಲ್ಲ ನಿತ್ಯ ನೈಮಿತ್ತಿಕ ಉಪಾಸನೆಗಳನ್ನು ಹಾಗೂ ಉತ್ಸವಗಳನ್ನು ಆಶ್ರಮದೊಳಗಿರುವ ಆಶ್ರಮವಾಸಿ ಸಾಧಕರು, ಸೇವಕರು ಚಾಚೂ ತಪ್ಪದೆ ಆಚರಿಸಿಕೊಂಡು ಬಂದಿರುವುದು ಶ್ರೀ ಮಹಾರಾಜರ ಕೃಪೆಯಂತೆ ತಿಳಿಯುತ್ತೇವೆ. ಈ ಕಾಲಾವಧಿಯಲ್ಲಿ ಮುಖ್ಯವಾಗಿ ಶ್ರೀರಾಮನವಮಿ, ಶ್ರೀ ಗುರುಪೌರ್ಣಿಮೆ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ನವರಾತ್ರಿ, ದೀಪಾವಳಿ, ದತ್ತ ಜಯಂತಿ ಮುಂತಾದವುಗಳೆಲ್ಲವನ್ನು ಆಶ್ರಮದ ಮಟ್ಟಿಗೆ ಆಚರಿಸುತ್ತಾ ಬಂದಿರುತ್ತೇವೆ.
ಅದೇ ರೀತಿ ಪ್ರತಿ ವಾರ್ಷಿಕ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಪುಣ್ಯತಿಥಿ ಮಹೋತ್ಸವ ಕೂಡ ಆಶ್ರಮದಲ್ಲಿ ವಾಸಿಸುವ ಭಕ್ತರಿಂದಲೇ ಆಚರಿಸಲಾಗುತ್ತದೆ. ಪ್ರಸ್ತುತ ಉತ್ಸವವು ಮಾರ್ಗಶೀರ್ಷ ಶಿವಜ್ಞ ಪ್ರತಿಪದೆಯಿಂದ ಪ್ರಾರಂಭವಾಗುತ್ತಿದ್ದು ದಶಮಿಯವರೆಗೆ ನಡೆಯುತ್ತದೆ. ಪ್ರತಿ ದಿವಸ ಕಾಕಡಾರತಿ, ಅಖಂಡ ಭಜನೆ ಹಾಗೂ ನಾಮಸ್ಮರಣೆ, ಅಭಿಷೇಕ, ಉಪಾಸನೆ, ನೈವೇದ್ಯ, ಆರತಿ, ಸತ್ಸಂಗ, ಸ್ವಾಧ್ಯಾಯ, ಪ್ರವಚನ ಮುಂತಾದ ಕಾರ್ಯಕ್ರಮಗಳು ಯಥಾಸಾಂಗವಾಗಿ ನೆರವೇರುತ್ತವೆ. ಮಾರ್ಗಶೀರ್ಷ ದಶಮಿ ಶುಕ್ರವಾರ ದಿನಾಂಕ 8/1/2021 ಶ್ರೀ ಮಹಾರಾಜರ ಪುಣ್ಯಸ್ಮರಣೆಯ ಪರ್ವಕಾಲ ಇರುವುದರಿಂದ ಅಂದು ಬೆಳಿಗ್ಗೆ 5:50ಕ್ಕೆ ಗುಲಾಲು ಹಾಕಲಾಗುತ್ತದೆ. ಪ್ರತಿ ವರ್ಷ ಸಹಸ್ರಾರು ಜನ ಸದ್ಭಕ್ತರೊಂದಿಗೆ ಆಚರಿಸುತ್ತಿದ್ದ ಈ ಮಹೋತ್ಸವವು ಚೈತನ್ಯ ಆಶ್ರಮದಲ್ಲಿರುವ ಎಲ್ಲ ಉತ್ಸವಗಳಲ್ಲಿ ಬಹಳ ದೊಡ್ಡ ಉತ್ಸವವಾಗಿರುತ್ತದೆ. ಇದಕ್ಕಾಗಿ ಪ್ರತಿ ವರ್ಷ ಸಹಸ್ರಾರು ಜನ ಭಕ್ತರು ಉತ್ಸವದ 10 ದಿವಸ ಆಗಮಿಸಿ ಶ್ರೀ ಮಹಾರಾಜರ ದರ್ಶನ ಪಡೆದು ಸೇವೆ ಮಾಡಿ ಪ್ರಸಾದ ಸ್ವೀಕರಿಸಿ ಶ್ರೀ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಅದೇ ರೀತಿ ದಶಮಿಯ ಗುಲಾಲು ಹಾಕುವ ಸಮಾರಂಭದಲ್ಲಿ 8-10 ಸಾವಿರ ಜನರು ಭಾಗವಹಿಸುತ್ತಾರೆ. ಆದರೆ ಈ ವರ್ಷದ ಪರಿಸ್ಥಿತಿ ಪ್ರತಿಕೂಲವಾಗಿರುವುದರಿಂದ ನಮಗೆ ಅನಿವಾರ್ಯವಾಗಿ ಪ್ರತಿ ದಿವಸ ಭಕ್ತರಿಗೆ ದರ್ಶನಕ್ಕಾಗಿ ಮಂದಿರದವರೆಗೆ ಪ್ರವೇಶಕ್ಕೆ ಅವಕಾಶ ಕೊಡಲಿಕ್ಕಾಗುವುದಿಲ್ಲ. ಆದರೆ ಪುಣ್ಯತಿಥಿಯಂದು ಭಕ್ತರು ಸಾಲಾಗಿ ಶಿಸ್ತಿನಿಂದ ಒಳಗೆ ಬಂದು ಶ್ರೀ ಮಹಾರಾಜರ ದರ್ಶನ ಮಾಡಿ ಪ್ರಸಾದ ಪಡೆದು ಹೋಗುವ ವ್ಯವಸ್ಥೆ ಮಾಡಲಾಗುತ್ತಿದೆ. ಶುಕ್ರವಾರ ದಿನಾಂಕ 8/2/2021 ಬೆಳಿಗ್ಗೆ ಕಾಕಡಾರತಿ, ಅಭಿಷೇಕ, ಪ್ರವಚನ, ಗುಲಾಲು ಹಾಕುವುದು ಮುಂತಾದ ಕಾರ್ಯಕ್ರಮಗಳು ಆಶ್ರಮದೊಳಗಿರುವ ಸದ್ಭಕ್ತರಿಂದಲೇ ನಡೆಯುತ್ತವೆ. ಅನಂತರ 7:30ಕ್ಕೆ ಹೊರಗಿನಿಂದ ಬರುವ ಸದ್ಭಕ್ತರಿಗೆ ದರ್ಶನದ ಅವಕಾಶ ಏರ್ಪಡಿಸಲಾಗಿದೆ. ಸದ್ಭಕ್ತರು ಪ್ರಸ್ತುತ ಕೊರೋನಾ ಸಂಬಂಧಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ. ಬರುವ ಸದ್ಭಕ್ತರಿಗೆ ಕೆಮ್ಮು, ನೆಗಡಿ, ಜ್ವರ ಮುಂತಾದ ಕೊರೋನಾದ ಲಕ್ಷಣಗಳು ಇರಬಾರದು. ಹಾಗೆ ಇದ್ದವರು ದಯವಿಟ್ಟು ಸಮಾರಂಭದಲ್ಲಿ ಭಾಗವಹಿಸಬಾರದು. 2. ದರ್ಶನಾಪೇಕ್ಷಿ ಸದ್ಭಕ್ತರು ಮಾಸ್ಕ್ ಧರಿಸಿರಬೇಕು. ಇಬ್ಬರ ಮಧ್ಯದಲ್ಲಿ ಅಂತರ ಬಿಡಬೇಕು. ನಾವು ಇಲ್ಲಿ ಪ್ರವೇಶ ದ್ವಾರದಲ್ಲಿ ಸ್ಯಾನಿಟೈಸ್ ಹಾಗೂ ಜ್ವರ ನೋಡುವ ವ್ಯವಸ್ಥೆ ಮಾಡುತ್ತೇವೆ, ಅವುಗಳನ್ನು ಅನುಸರಿಸಬೇಕು. ಈ ರೀತಿಯಾಗಿ ಬೆಳಿಗ್ಗೆ 7:30ರಿಂದ ರಾತ್ರಿ 8:30ರವರೆಗೆ ದರ್ಶನಕ್ಕೆ ಅವಕಾಶವಿರುತ್ತದೆ. ಸರ್ವ ಸದ್ಭಕ್ತರಲ್ಲಿ ಅತ್ಯಂತ ಕಳಕಳಿಯ ವಿನಂತಿ ಏನೆಂದರೆ ಈ ರೀತಿಯಾಗಿ ವ್ಯವಸ್ಥೆ ಇರುವ ಪ್ರಸ್ತುತ ಸಮಾರಂಭದಲ್ಲಿ ಸದ್ಭಕ್ತರು ತಮ್ಮ ಪರಿವಾರದೊಂದಿಗೆ ಆಗಮಿಸಿ ಶ್ರೀ ಸದ್ಗುರು ಪುಣ್ಯತಿಥಿ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ದರ್ಶನ ಪ್ರಸಾದ ಪಡೆದುಕೊಂಡು ಶ್ರೀ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ತಮ್ಮ ಸದ್ಗುರು ವಿಧಿಯ ಅಧ್ಯಕ್ಷರು ಹಾಗೂ ವಿಶ್ವಸ್ತರು ಚೈತನ್ಯ ಆಶ್ರಮ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ. ವಿಶೇಷ ಸೂಚನೆ: ದಿನಾಂಕ 8/1/2021 ಪುಣ್ಯಸ್ಮರಣೆಯ ಪರ್ವಕಾಲದಲ್ಲಿಯ ಕಾರ್ಯಕ್ರಮವನ್ನು ಚೈತನ್ಯ ಆಶ್ರಮ ಸತ್ಸಂಗ ಮಂಡಲ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಫೇಸ್ಬುಕ್ ಗ್ರೂಪ್ನಲ್ಲಿ ಬೆಳಿಗ್ಗೆ 3:30ರಿಂದ ನೇರವಾಗಿ ಪ್ರಸಾರ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗುವುದು. ಪ್ರತ್ಯಕ್ಷವಾಗಿ ಭಾಗವಹಿಸಲು ಶಕ್ಯವಾಗದೇ ಇರುವ ಸದ್ಭಕ್ತರು ಇದರ ಲಾಭ ಪಡೆಯಬೇಕಾಗಿ ವಿನಂತಿ. ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ಎಲ್ಲರೂ ಮಹಾರಾಜ ನಮಸ್ಕಾರದಲ್ಲಿ ಪ್ರಾರ್ಥನಾ ಮಾಡಬೇಕು ಅಂತಂದ್ರೆ ನಾವು ತಮ್ಮ ಒಂದು ದಿವ್ಯ ಅನುಗ್ರಹದಿಂದ ಆಚರಿಸತಕ್ಕಂಥ ಈ ಮಹೋತ್ಸವದಲ್ಲಿ ತಾವು ಸಂಪೂರ್ಣವಾಗಿ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರನ್ನು ಅನುಗ್ರಹಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ನಾವು ನಮ್ಮ ಚರಣಾರವಿಂದಗಳಲ್ಲಿ ಕರ್ತನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾವಾಗಲೂ ತಮ್ಮದು ಯಾವಾಗಲೂ ನಮ್ಮ ಮೇಲೆ ಅನುಗ್ರಹ ಇರಬೇಕು. ನಮ್ಗೆಲ್ಲರಿಗೂ ಭಗವಂತನ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನಂತವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜಾನಕಿ ಶ್ರೀನಾಥ